ನಮಸ್ಕಾರ ಎಲ್ಲರಿಗೂ, ಜೊತೆಗೆ ಶುಭೋದಯ ಎಲ್ಲರಿಗೂ. ನಾನು ನನ್ನ ಸ್ಯಾಟರ್ಡೆ ಮತ್ತು ಸಂಡೇ ಅಂದರೆ ವೀಕೆಂಡ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಾಳೆ ನಮಗೊಂದು ಪ್ಲೇ ಇತ್ತು. ನೀವು ಲಾಸ್ಟ್ ಟೈಮು ನೋಡಿರ್ತೀರ, ನಾನು ಮೈಸೂರಿಗೆ ಹೋದಾಗ ಪ್ಲೇ ಹಾಕಿದ್ದೆ. ಸೊ ಹೇಗೆ ರಿಹರ್ಸಲ್ಸ್ ನಡೆಯುತ್ತೆ, ಏನೇನು ಕತೆ ಅಂತ ನೋಡೋಣ. ನಾಳೆ ಪ್ಲೇ ಇದೆ, ಇವತ್ತು ಫುಲ್ ಫ್ಲೆಡ್ಜ್ಡ್ ರಿಹರ್ಸಲ್ಸ್ ಇರುತ್ತೆ. ಅದಕ್ಕೆ ಬೆಳಗ್ಗೆನೇ ಕರೆದಿದ್ರು, ಬಟ್ ಕೇಳಬೇಡಿ ನನ್ನನ್ನು, ಆಲ್ರೆಡಿ ಲೇಟ್ ನಾನು. ಸರಿ, ಇನ್ನೇನು ಮಾಡೋದು, ಇವಾಗ ಟೈಮ್ ಹೇಳಿದ್ರೆ ಸೀಸ್ ಆಗ್ತೀನಿ, ಅದಕ್ಕೆ ಟೈಮ್ ಹೇಳ್ತಾ ಇಲ್ಲ. ಮೆಟ್ರೋ ಸ್ಟೇಷನಿಗೆ ಬಂದಿದ್ದೀನಿ. ಇವಾಗ ಹೋಗ್ಬಿಟ್ಟು ರಿಹರ್ಸಲ್ ಪ್ಲೇಸಿಗೆ ಹೋಗಿ ಅಲ್ಲಿಂದ ಮೆಟ್ರೋ ಇಳಿದ್ಬಿಟ್ಟು ಅಲ್ಲಿಂದ ಆಟೋ ತೊಗೊಂಡು ಆಮೇಲೆ ರಿಹರ್ಸಲ್ ಪ್ಲೇಸ್ಗೆ ಹೋಗಬೇಕು. ಏನು ಗೊತ್ತಾ, ಬೆಳಗ್ಗೆ ಎದ್ದೋಳೋದು ಎಷ್ಟು ಹಿಂಸೆ ಅಂದರೆ ಲೈಫಲ್ಲಿ ಏನಾದರೂ ಮಾಡ್ಬೋದು, ಬೆಳಗ್ಗೆ ಬೇಗ ಎದ್ದೋಳೋಕ್ಕಾಗಲ್ಲ ಲಿಟ್ರಲಿ. ಇನ್ನೇನು ಮಾಡೋಣ, ಎದ್ದು ಹೋಗಬೇಕಲ್ಲ. ಸರಿ ಬನ್ನಿ, ಇವಾಗ ನನ್ನ ವೀಕೆಂಡ್ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಬೆಳಗ್ಗೆನೇ ಹೋಗ್ತಾ ನೋಡಿ ಕ್ಲೈಮೇಟ್ ಹೆಂಗಿತ್ತು ಅಂತ, ಮೋಡಗಳು ಹೆಂಗಿತ್ತು ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ನಾನು ಈ ಬ್ಯೂಟಿನ ಕ್ಯಾಪ್ಚರ್ ಮಾಡೋಣ ಅಂತ ಕ್ಯಾಪ್ಚರ್ ಮಾಡಿದೆ. ನಾನೇ ಲೇಟು ಅಂದರೆ ಇಲ್ಲಿ ನನ್ನ ವೆಯ್ಟಿಂಗ್ ಅವರ್ಸ್ ಬೇರೆ. ಹಾಗೆ ನಾನು ಬಂದಾಗ 13 ಮಿನಿಟ್ಸ್ ಇತ್ತು, ಇವಾಗ 11 ಮಿನಿಟ್ಸ್ ತೋರಿಸ್ತಾ ಇದೆ. ಆದರೂ ಮೆಟ್ರೋ ಸ್ವಲ್ಪ ಲೈಫ್ ಸೇವರ್ ಥರ, ಬೇಗ ಹೋಗಿ ರೀಚ್ ಆಗ್ತೀವಿ. ಅದಕ್ಕೆ ಇನ್ನೇನು ಮಾಡೋದು, ಒಂದು 10 ನಿಮಿಷ ಕಾಯೋದು. ಲಿಟ್ರಲಿ ಸ್ಯಾಟರ್ಡೆ ಸಂಡೇ ನೀವೇನಾದರೂ ಅರ್ಜೆಂಟಾಗಿ ಎಲ್ಲಾದರೂ ಹೋಗಬೇಕು ಅನ್ನೋದಿದ್ದರೆ ದಯವಿಟ್ಟು ಬೇಗ ಹೊರಡಿ, ಆಯಿತಾ? ಮೆಟ್ರೋ ವೆಯ್ಟಿಂಗೇ 15 to 18 ಮಿನಿಟ್ಸ್ ಇರುತ್ತೆ. ಜೊತೆಗೆ ಡ್ರೈವರ್ ಕೂಡ ತುಂಬ ಸ್ಲೋ ಆಗಿ ಓಡಿಸ್ತಾರೆ. ಯಾವಾಗಲೂ 2 ಮಿನಿಟ್ಸಲ್ಲಿ ಒಂದು ಸ್ಟೇಷನಿಂದ ಒಂದು ಸ್ಟೇಷನ್ಗೆ ಹೋಗ್ತೀವಿ ಅಂದರೆ ಇವಾಗ ಆಲ್ಮೋಸ್ಟ್ 4 to 5 ಮಿನಿಟ್ಸ್ ಆಗೋಗುತ್ತೆ ಒಂದು ಸ್ಟೇಷನಿಂದ ಒಂದು ಸ್ಟೇಷನ್ಗೆ ಹೋಗೋಕ್ಕೆ. ಸಂಡೇಸ್ ಇವಾಗ ಆಟೋ ಹತ್ತಬೇಕು. ಸೊ ಆಟೋಗೆ ಹುಡುಕ್ಬೇಕು ಇವಾಗ ನಾನು. ಯೂಶ್ವಲಿ ಯಾರಾದರೂ ಬಂದು ಪಿಕ್ ಮಾಡ್ತಾರೆ, ಬಟ್ ಇವತ್ತೆಲ್ಲ ಹೋಗಿ ಸೇರಿಸ್ತಾರೆ. ಅದಕ್ಕೆ ನಾನು ಕಾಲ್ ಮಾಡ್ತಿಲ್ಲ, ಇಲ್ಲ ಯಾವುದಾದ್ರೂ ಆಟೋದಲ್ಲಿ ಹೋಗ್ಬೇಕೀಗ. ಆಟೋದವ್ರ ಹತ್ರ ಬಾರ್ಗೇನ್ ಮಾಡಿಬಿಟ್ಟು ಕೊನೆಗೆ ರಿಹರ್ಸಲ್ ಪ್ಲೇಸಿಗೆ ಹೋದೆ. ಅಲ್ಲಿ ಹೋದಾಗ ರಿಹರ್ಸಲ್ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ನಮ್ಮ ಶೋ ಬಂದು ಇದು ನಾನು ಇವತ್ತು ಹಾಕ್ತಾಯಿದ್ದೀನಿ, ಭಾನುವಾರ ಹಾಕ್ತಾಯಿದ್ದೀನಿ, ಬಟ್ ವೀಡಿಯೋ ತೆಗೆದಿರೋದು ನಾನು ಸ್ಯಾಟರ್ಡೆ. ಸೊ ಇವತ್ತು ಸಾಯಂಕಾಲ 7:00 ಮೇಡೈಯಲ್ಲಿದೆ. ಆ್ಯಕ್ಚುಲಿ ಏನೋ ಫೆಸ್ಟಿವಲ್ ಏನೋ ನಡೆಸ್ತಾ ಇದ್ದಾರೆ ಅವರು. ಆ ಫೆಸ್ಟಿವಲ್ಗೆ ನಮ್ಮ ಡ್ರಾಮಾ ಸೆಲೆಕ್ಟ್ ಆಗಿದೆ. ಅದಕ್ಕೋಸ್ಕರ ಬಂದು ನೋಡೋರು ದಯವಿಟ್ಟು ಬಂದು ನಮ್ಮ ಡ್ರಾಮಾನ ನೋಡಿ ಇವತ್ತು 7:00 ಸಂಜೆ ಮೇಡೈ ಕೋರಮಂಗಲದಲ್ಲಿ. ಅದಾದಮೇಲೆ ರಿಹರ್ಸಲ್ ಫಸ್ಟ್ ರೌಂಡ್ ಆಫ್ ರಿಹರ್ಸಲ್ನ ಸ್ಟಾರ್ಟ್ ಮಾಡಿ ಎಲ್ಲರೂ ಅವ್ರವ್ರ ಪಾರ್ಟ್ನ ಮುಗಿಸ್ಕೊಂಡ್ವಿ. ಸರ್ ಬಂದು ಏನೇನು ಕರೆಕ್ಷನ್ಸ್ ಇದೆಯೋ ಅದೆಲ್ಲ ಕರೆಕ್ಷನ್ ಮಾಡಿದ್ರು. ನಾನೇ ಬಂದ್ ಕೂಡ್ಲೆ ನಾನು ಅಂಗ್ಲ ಸಾರಿಸ್ತೀನಿ, ದಿವ್ಯಮ್ಮ ರಂಗೋಲಿ ಹಾಕ್ತಾರೆ. ನಾನು ಒಲೆ ಮೇಲೆ ಹಾಲು ಇಡ್ತೀನಿ, ದಿವ್ಯಮ್ಮ ಕಾಫಿ ಮಾಡ್ತಾರೆ. ಬಿಸಿ ಬಿಸಿ ಕಾಫಿ ಕುಡಿದು ಇರೋ ಬರೋ ಪಾತ್ರೆ ಎಲ್ಲ ಪಲ್ಪಳ ಅನ್ನಂಗೆ ಬೆಳಗಾಗ್ತೀನಿ. ನೋಡಿದ್ರಿ ಅಲ್ಲ, ನನ್ನ ರೋಲ್ದು ನಾನು ಒಂದು ಚಿಕ್ಕ ತುಣುಕನ್ನು ಹಾಕಿದ್ವಿ. ನಾವು ಇದನ್ನು ರಿವೀಲ್ ಮಾಡೋಂಗಿಲ್ಲ, ಅದಕ್ಕೆ ನಾನು ಜಾಸ್ತಿ ಹಾಕ್ತಾ ಇಲ್ಲ. ಅದಾದಮೇಲೆ ನಾವು ಟಿಫನ್ಗೆ ಹೋದ್ವಿ. ಏನು ತಿಂತಾ ಇದ್ದೀರಾ? ನಾನೇನೆಲ್ಲ ಹಾಕ್ತೀನಿ, ಬೇಡ ಥ್ಯಾಂಕ್ ಯು. ರಿಹರ್ಸಲ್ ಪ್ಲೇಸಲ್ಲಿ ಒಂದು ಟಿಫಿನ್ ಅಂಗಡಿ ಇದೆ. ಅಲ್ಲಿ ಯಾವಾಗ ನೋಡಿದ್ರು ಉಪ್ಪಿಟ್ಟು, ವಡೆ, ಇಡ್ಲಿ, ರೈಸ್ ಬಾತ್ ಮತ್ತು ಪೂರಿ ಇಷ್ಟೇ ಸಿಗೋದು. ಸೊ ಆಪ್ಷನ್ ಇಲ್ಲದೆ ನಾನು ಯಾವಾಗಲೂ ಉಪ್ಪಿಟ್ಟೆ ತಿಂತೀನಿ, ಬಿಕಾಸ್ ಮಿಕ್ಸ್ ಇಡ್ಲಿ ನಂಗೆ ಇಷ್ಟ ಆಗಲ್ಲ. ಅದಾದಮೇಲೆ ನಾವು ಮತ್ತೆ ಬಂದು ಲೆಮನ್ ಟೀ ತೊಗೊಂಬಂದಿದ್ರು ನಮ್ಮ ಪ್ರೊಡಕ್ಷನ್ ಅವರು. ಸೊ ಲೆಮನ್ ಟೀ ಕುಡಿದು ಅದಾದಮೇಲೆ ಸ್ವಲ್ಪ ಹೊತ್ತು ವಾರ್ಮ್ ಅಪ್ ಆಗೋಣ, ಆಟಾಡೋಣ ಅಂತ ಎಲ್ಲರೂ ನಾವು ಈ ಗೇಮ್ನ ಸ್ಟಾರ್ಟ್ ಮಾಡಿದ್ವಿ. ಟಿಫನ್ ತಿಂದು ಸ್ವಲ್ಪ ಬ್ರೇಕೆಲ್ಲ ಆಗಿ ಸ್ವಲ್ಪ ಹೊತ್ತು ಮಾತಾಡಲ್ಲ ಆದಮೇಲೆ ನಾವು ಸೆಕೆಂಡ್ ರೌಂಡು ಆಫ್ ರಿಹರ್ಸಲ್ಸ್ನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಪ್ಲೇ ಆಲ್ಮೋಸ್ಟ್ 1 hour 90 minutes ನಡೆಯುತ್ತೆ. ನಾವು ಆ ರಿಹರ್ಸಲ್ಸ್ ಎಲ್ಲ ಮಾಡಿ ಕೊನೆಗೆ ಎಲ್ಲರೂ ಒಟ್ಟಿಗೆ ಗ್ಯಾದರ್ ಅಪ್ ಆಗಿ ನಮ್ಮ ಸರ್ ಕೂತ್ಕೊಂಡೆಲ್ಲ ಡಿಸ್ಕಷನ್ಸ್ ಮಾಡಿದ್ರು. ಸೊ ಎಷ್ಟೊತ್ತಿಗೆ ಬರಬೇಕು, ಏನು ಎತ್ತ ಅಂತೆಲ್ಲ ಕೂತ್ಕೊಂಡು ಆಲ್ಮೋಸ್ಟ್ ನಾನು ಮನೆಗೆ ಹೋಗೋಷ್ಟಲ್ಲೇ 1-2 ಗಂಟೆ ಆಗಿತ್ತು. ಡಿಸ್ಕಷನ್ಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ನಮ್ಮ ಡ್ರಾಮಾ ಟೀಮಲ್ಲಿ ಒಬ್ಬರು ಜಾಮ್ ತಂದಿದ್ರು. ಅದನ್ನು ತಿಂದು ನನ್ನ ಇನ್ನೊಬ್ಬರು ಫ್ರೆಂಡ್, ನೀವೇ ನೋಡಿರ್ತೀರ, ಸಾರಿಕಾ. ಸೊ ಅವಳು ಫುಲ್ ಹೆಲ್ದಿಯಾಗಿ ಮಿಲೆಟ್ಸ್ದು ಏನೋ ಜೀನಿ ಏನೋ ತೊಗೊಂಬಂದಿದ್ಲು. ಅದನ್ನು ಕುಡಿದ್ಬಿಟ್ಟು ಆಮೇಲೆ ಮನೆ ಕಡೆಗೆ ಹೊರಟ್ವಿ. ನಾವೀಗ ಎಷ್ಟೈತೆ ಟೈಮ್, ಎಷ್ಟೈತೆ 2:45 ಆಯಿತು.
ಓಕೆ 2:50 ಆಯ್ತು. ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಮೆಟ್ರೋ ಹತ್ತಬೇಕು ಅಂತ. ಅದೆಲ್ಲ ಆಮೇಲೆ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಇವಾಗ ಮನೆ ಕಡೆಗೆ ಹೋಗೋಣ ಅಂತ ಮೆಟ್ರೋದಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಮೆಟ್ರೋ ಹತ್ತಬೇಕು ಇವಾಗ. ಮನೆಗೆ ಬಂದು ತಂಪಾಗಿ ಮಜ್ಜಿಗೆ ಕುಡಿದೆ. ಅದಾದಮೇಲೆ ನಮ್ಮ ಅಜ್ಜಿ ತಾತ ಬಂದಿದ್ದು, ನಮ್ಮ ಚಿಕ್ಕಮ್ಮ ಅವ್ರ ಅಪ್ಪ ಅಮ್ಮ. ಸೊ ಅವ್ರಿಗೋಸ್ಕರ ಕೇಸರಿ ಬಾತ್ ಮಾಡಿದರು. ತಿಂದುಬಿಟ್ಟು ಮತ್ತೆ ನೋಡಿ ಇವತ್ತು ರೇಷನ್ ಬರೀತಾ ಇದ್ದೀನಿ. ಮತ್ತೆ ಏನಕ್ಕೆ ಬರೀತಾರೆ ಪದೇ ಭಾನುವಾರ ಅಂತ ಅಂದ್ಕೊಂಬೇಡಿ ನೀವು. ಇದು ಬಂದು ಏನೋ ಧನ್ಯ ಪುಡಿ ಖಾರದ ಪುಡಿ ಮಾಡ್ತಿದ್ರಂತೆ. ಅದಕ್ಕೋಸ್ಕರ ನಮ್ಮ ರೇಷನ್ ಬರಿ ಅಂತ ಬರ್ಕೊಂಡು ಆಮೇಲೆ ನಾನು ಹೋಗಿ ರೇಷನ್ನ ತೊಗೊಂಬಂದೆ. ನನ್ನ ಬ್ಲಾಗಲ್ಲಿ ಜಾಸ್ತಿ ನಿಮಗೆ ತಿನ್ನೋದೇ ಸಿಗುತ್ತೆ ಅನಿಸುತ್ತೆ. ಅದಾದಮೇಲೆ ನಮ್ಮ ಚಿಕ್ಕಮ್ಮ ಏನೋ ಸಬ್ಬಕ್ಕಿ ಪಾಯಸ ತಂದಿದ್ದು ತಿಂದೆ. ನಮ್ಮ ಅಮ್ಮಂಗೆ ಸ್ವಲ್ಪ ಸ್ಟಿಚಿಂಗಲ್ಲಿ ಹೆಲ್ಪ್ ಮಾಡಿ ಟಿ ವಿ ನೋಡಿಕೊಂಡು ಮಾತಾಡಿಕೊಂಡು ರಾತ್ರಿ ಸಿಂಪಲ್ಲಾಗಿ ತರಕಾರಿ ಸಾರು, ತುಪ್ಪ, ಅದಕ್ಕೆ ಅನ್ನ, ಸೌತೆಕಾಯಿ ತಿಂದ್ವಿ. ಅದಾದಮೇಲೆ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಗಣೇಶ ಕೂರಿಸಿದ್ರು. ಅದು ಮನೆ ಹತ್ರನೇ ಮೆರವಣಿಗೆ ಬಂದಿತ್ತು. ಅದಕ್ಕೆ ನಿಮಗೂ ವಿಡಿಯೋದಲ್ಲಿ ತೋರಿಸೋಣ ಅಂತ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಹೀಗಿತ್ತು ನನ್ನ ಸ್ಯಾಟರ್ಡೇ. ಸೊ ವೀಕೆಂಡಲ್ಲಿ ಅರ್ಧ ಭಾಗ ಮುಗ್ದೇ ಹೋಯಿತು. ನಾನು ಇನ್ನೂ ನನ್ನ ಸಂಡೇ ವ್ಲಾಗ್ನ ನೆಕ್ಸ್ಟ್ ಹಾಕ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.